ನಮಸ್ಕಾರ, ವೆಲ್ಕಮ್ ಟು ನಿಮ್ಮ ಐತಿಹಾಸಿ ಚಾನಲ್. ನಾನು ಶ್ರೀನಿವಾಸ್. ಇವತ್ತು ಯಾವ ವಿಚಾರದ ಬಗ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಹೆಣ್ಮಕ್ಳು ಯಾವ ರೀತಿ ಮೋಸವಾಗ್ತಾರೆ, ಯಾವ ರೀತಿ ಮೋಸವಾಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊತಾರೆ ಅಂತ ಕೆಲವೊಂದು ಸಣ್ಣ ನಿದರ್ಶನಗಳ ಮುಖಾಂತರ ನಿಮಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ದಯಮಾಡಿ ಪ್ರತಿಯೊಬ್ಬ ಹೆಣ್ಣು ಮಗಳು ಈ ವಿಡಿಯೋನ ನೋಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಂಗೆ ನಾನು ಇವತ್ತು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ತಂದೆ ತಾಯಿ ಮಾತು ಕೇಳಿ, ತಂದೆ ತಾಯಿ ಹಾಕಿಕೊಟ್ಟ ದಾರಿ ನಡೀರಿ, ಖಂಡಿತ ಒಳ್ಳೆಯ ಜೀವನ ನಿಮ್ಮದಾಗುತ್ತೆ. ಸ್ನೇಹಿತರೆ, ಮೊದಲಿಗೆ ಒಂದು ಘಟನೆ ಬಗ್ಗೆ ಹೇಳ್ತೇನೆ. ಆ ಘಟನೆ ಕೇಳಿದಾಗ ನನಗೆ ತುಂಬಾನೇ ನೋವಾಯ್ತು. ನಿಜವಾಗಿ ನಡೆದಂತ ಸತ್ಯ ಘಟನೆ ಇದು. ಒಂದು ಊರಿಗೆ ಒಂದು ಪ್ರೈವೇಟ್ ಬಸ್ ಬರ್ತಾ ಇತ್ತು. ಆ ಬಸ್ಸಲ್ಲಿರುವಂತ ಕ್ಲೀನರ್ ಒಂದು ಹುಡುಗ ನೋಡಕ್ಕೆ ಚೆನ್ನಾಗಿದ್ದ, ತುಂಬಾನೇ ಚೆನ್ನಾಗಿ. ಆ ಹುಡುಗನ ಬಲೆಗೆ ಬಿದ್ಲು ಒಬ್ಬ SSLC ಓದ್ತಿರೋಂಥ ಒಂದು ಹುಡುಗಿ, ತುಂಬಾನೇ ಅಂದವಾಗಿರುವಂತ ಚೆನ್ನಾಗಿರುವಂತ ಹುಡುಗಿ. ಅವನು ಬಸ್ಸಲ್ಲಿ ಕೂತ್ಕೊಂಡು ವಿಶಾಲ ಹಾಕೋದು, ಕೂಗೋದು, ಆಕ್ಟಿವ್ ಆಗಿ ರನ್ನಿಂಗ್ ಬಸ್ಸಲ್ಲಿ ಓಡಿ ಹತ್ತೋದು, ಇದನ್ನೆಲ್ಲ ನೋಡಿ ಫಿದಾ ಆದ್ಲು ಅಷ್ಟೇ. ಅವನು ಹಿನ್ನೆಲೆ ಗೊತ್ತಾಗ್ಲಿಲ್ಲ ಅವಳಿಗೆ. ಅವನೇನು, ಯಾರ ಮಗ, ಏನ್ ಕೆಲಸ ಮಾಡ್ತಾನೆ, ಅವನ ಹಿನ್ನೆಲೆಯನ್ನು, ಅವನು ಒಳ್ಳೆಯವನ್ನ ಕೆಟ್ಟವನ್ನ ಅದೇನು ಯೋಚನೆ ಮಾಡಲಿಲ್ಲ. ಅವನ ಆಕ್ಟಿವಿಟಿಗೆ ಫಿದಾ ಆಗಿ ಲವ್ಗೆ ಬಿದ್ಲು. ಯಾರಿಗೂ ಗೊತ್ತಾಗದಂತೆ ಇವರ ಲವ್ ನಡೀತಾ ಇತ್ತು. ಸ್ಕೂಲ್ ಬಿಟ್ಟ ಮೇಲೆ ಮತ್ತೆ ಹೊರಗಡೆ ಕದ್ದು ಮುಚ್ಚಿ ಹುಡುಗ ಮೀಟ್ ಆಗ್ತಾ ಇದ್ದ. ಇಂಥ ಸಮಯದಲ್ಲಿ ಒಂದಾನೊಂದು ದಿವಸ ಮಾತಾಡ್ಕೊಳ್ತಾರೆ, ನಾವೆಲ್ಲರೂ ಹೊಂಟೋಗೋಣ ದೂರ, ಊರಲ್ಲಿ ನಮ್ಮ ಮದುವೆಗೆ ಅಡ್ಡ ಬರ್ಬೋದು, ಹೊರಗಡೆ ಹೋಗಿ ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹುಡುಗಿಗೆ ತಲೆ ಕೆಡಿಸಿ ಅವನು ಮನೆ ಬಿಟ್ಟು ಹುಡುಗಿನ ಕರ್ಕೊಂಡು ಹೋದ. ಊರಲ್ಲಿ ಯಾರು ಗೊತ್ತಾಗಿಲ್ಲ ಇವನೇ ಕರ್ಕೊಂಡು ಹೋಗಿದ್ದಾನೆ ಅಂತ. ಆ ರೀತಿ ಪ್ಲಾನ್ ಹಾಕಿ ಹುಡುಗಿನ ಕರ್ಕೊಂಡು ಬೇರೆ ಕಡೆ ಹೋದವನೇ ಒಂದು ಹೋಟೆಲಲ್ಲಿ, ಬ್ಯಾಂಗ್ಳೂರು ಸಿಟಿಯಲ್ಲಿರೋ ಒಂದು ಹೋಟೆಲ್ ಕರ್ಕೊಂಡು ಹೋದ. ಒಂದು ಲಾಡ್ಜ್ ಹತ್ರ ಹೋಗಿ, ವೆಯ್ಟ್ ಮಾಡು, ಇಲ್ಲೇ ಬರ್ತೀನಿ, ಕುತ್ಕೋ, ಒಳ್ಳೆ ಓನರ್ ಇದ್ದಾರೆ, ಅವ್ರನ್ನ ಕೆಲಸ ಕೇಳ್ಕೊ ಬರ್ತೀನಿ, ನನಗೆ ಪರಿಚಯದವರು ಅವರು ಅಂತ ಕೂರಿಸಿ ಒಳ್ಳೆ ಹೋಗ್ತಾನೆ. ಅರ್ಧ ಗಂಟೆ ಆಯ್ತು, 1 ಅವರ್ ಆಯ್ತು, 2 ಅವರ್ ಆಯ್ತು, ಬಂದಿಲ್ಲ. ಈ ಹುಡುಗಿಗೆ ಗಾಬರಿ, ಎಲ್ಲಪ್ಪ ಹೋದವನು, ಏನಪ್ಪ ಏನಾಯ್ತು ಅಂತ ಸ್ವಲ್ಪ ಹೋದ್ರಲ್ಲೇ ಆಗ ಅಲ್ಲಿಗೆ ಒಬ್ಬ ಹೆಂಗಸು ಬರ್ತಾಳೆ. ಬಂದು, ನಡಿಯಮ್ಮ ಹೋಗೋಣ, ಎಲ್ಲ ಹೋಗ್ಬೇಕಿತ್ತು. ಅವಳು ನಾನು ಬರಲ್ಲ ಅಂತ ಆಟ ಮಾಡ್ತಾಳೆ. ನಮ್ಮ ಹುಡುಗ ಬರಬೇಕು, ನಮ್ಮ ಹುಡುಗ ಹೊರಗಡೆ ಹೋಗಿದ್ದಾನೆ, ಯಾರು ನೀವು, ನಾನ್ಯಾಕೆ ಬರಲಿ ಅಂತ ಕೇಳ್ತಾಳೆ. ಆಗ ಹೆಂಗಸು ಹೇಳ್ತಾಳೆ, ಅಯ್ಯೋ ಮುಟ್ಟಾಳ, ಅಯ್ಯೋ ದಡ್ಡಿ, ನಿನ್ನ ಹುಡುಗ ಆಗ್ಲೇ ನಿನ್ನ 25,000ಕ್ಕೆ ಮಾರ್ಬಿಟ್ಟು ಹೊರಟೋದ. ನಡಿ, ನಿಮ್ ಬಾಳ್ಗಳ ಎಷ್ಟು ಕಣ, ಇದೇ ರೀತಿ ನಮ್ಮ ಹತ್ರ ಬರೋಂಥ ಹುಡುಗಿರಲ್ಲ, ಇದೇ ರೀತಿ ಬರೋದು ಅಂತ ಹೇಳಿದ ತಕ್ಷಣ ಹುಡುಗಿಗೆ ದಿಗ್ಭ್ರಮೆ ಆಗುತ್ತೆ. ಒಂದು ಸಾರಿ ಎದೆ ಚೆಲ್ಲಲು ಹೃದಯ ಬಡಿತ ನಿಂತೋಗ್ಬೇಕು, ಆ ರೀತಿ ಆಗುತ್ತೆ. ಕೈ ಮುಗಿದು ಕೇಳ್ತಾಳೆ, ನನ್ನನ್ನು ಬಿಟ್ಬಿಡಿ, ನಾನು ಊರಿಗೆ ಹೋಗ್ತೀನಿ ಅಂತ. ಆ ಹೆಂಗಸು ಬಿಡೋದಿಲ್ಲ. 25,000 ಕೊಟ್ಟಿರೋದು, ನಡಿ ಅಂತ ಹುಡುಗಿನ ಒಂದು ಕಂಟೈನರ್ನಲ್ಲಿ ಹಚ್ಕೊಂಡು ಬಾಂಬೆಗೆ ಹೋಗ್ತಾಳೆ. ಬಾಂಬೆಗೆ ಹೋಗಿ ಅಲ್ಲಿ ವೇಶ್ಯಾವಾಟಿಕೆಗೆ ಹೋಗ್ತಾಳೆ. ಆ ಹುಡುಗಿ ಮಾರಾಟ ಆಗಿರೋದೆ ವೇಶ್ಯಾವಾಟಿಕೆ ದಂಧೆಗೆ. ಓಡಾಡ್ತಾಳೆ ಹುಡುಗಿ. ಪ್ರೀತಿಸಿದ ಹುಡುಗ ಮೋಸ ಮಾಡೋದಲ್ಲ, ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸಿದೆ, ಹಲವಾರು ಕನಸ್ಕಂಡೆ ಇವನ ಜೊತೆ ಬದುಕ್ತೀನಿ ಅಂತ. ಕೇವಲ 25,000ಕ್ಕೆ ನನ್ನನ್ನು ಮಾರಾಟ ಮಾಡೋಕೆ ಹೋದಲ್ಲ ಅಂತ ಚೀರಾಡ್ತಾಳೆ. ಬಟ್ ಆ ಚೀರಾಟ, ಆ ಕಣ್ಣೀರನ್ನ ಕೇಳೋರು ಯಾರೂ ಇಲ್ಲ. ದಿನ ಗಿರಾಕಿ ಬರೋಕೆ ಸ್ಟಾರ್ಟ್ ಆಗ್ತಾರೆ. ಆ ಗಿರಾಕಿಗೆ ಬೇಕಾಗಿದ್ದು ಅವಳ ದೇಹ ಹೊರತು ಅವಳ ಕಣ್ಣೀರಲ್ಲ, ಅವಳ ಕಷ್ಟದ ಕಥೆ ಅಲ್ಲ. ಒಂದಲ್ಲ, ಎರಡಲ್ಲ, 10 ವರ್ಷಗಳ ಕಾಲ ಅವಳು ವೇಶ್ಯಾವಾಟಿಕೆಯಲ್ಲಿ ನರಳ್ತಾಳೆ. ನಾವು ಹೇಳಕ್ ತುಂಬಾನೇ ಸುಲಭ. ನಾನೀಗ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಕಥೆನ ಹೇಳಿ ಮುಗಿಸ್ತೀನಿ. ಆದ್ರೆ 10 ವರ್ಷಗಳ ಕಾಲ ಆ ಹುಡುಗಿ ದಿನ, ಆ ಕ್ಷಣ, ಆ ನೋವು ಅನುಭವಿಸಿರ್ತಾಳಲ್ಲ, ಆ ಸಂಕಟ, ಆ ಕಷ್ಟ ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಯಾವನೊಬ್ಬ ಪುಣ್ಯಾತ್ಮ ಗಿರಾಕಿ ಬಂದವನು ಇವಳ ಕಷ್ಟ ಕೇಳಿ ಬರುತ್ತಾನೆ. ಮರಗಿ ಅವನು
ಅವಳಿಗೆ ಫೋನ್ ಮಾಡಲು ಸಹಾಯ ಮಾಡುತ್ತೇನೆ. ಈ ಹುಡುಗಿ ಬರುವಾಗ ಫೋನ್ಗಳಿಲ್ಲ, ಅದರಿಂದ ಆ ಹುಡುಗಿನ ಟ್ರ್ಯಾಪ್ ಮಾಡೋಕ್ಕಾಗಿಲ್ಲ, ಕಂಡು ಹಿಡಿಯೋಕ್ಕಾಗಿಲ್ಲ. 10 ವರ್ಷ ನಂತರ ಸ್ವಲ್ಪ ಫೋನ್ಗಳು ಬಂದಿತ್ತು, ಮೊಬೈಲ್ ಫೋನ್ಗಳು. ಅದ್ರ ಮುಖಾಂತರ ಟೆಲಿಫೋನ್ ಡೈರಿ ಮುಖಾಂತರ ನಂಬರ್ ಫೈಂಡ್ ಔಟ್ ಮಾಡಿ ಆ ಹುಡುಗಿ ಇಂಥ ಹಳ್ಳಿ ಅಂತ ಗೊತ್ತಾಗಿ ಆ ಗಿರಾಕಿ ಇದನ್ನು ಇನ್ಫಾರ್ಮ್ ಮಾಡ್ತಾನೆ. 10 ವರ್ಷದ ನಂತರ ಪೊಲೀಸರು ಹೋಗಿ ಆ ಹುಡುಗಿಯನ್ನು ಪತ್ತೆ ಹಚ್ಚಿ ಬಿಡಿಸ್ಕೊಂಡು ಬಂದು ಊರಿಗೆ ಬರ್ತಾರೆ. ಈ ಕಡೆ ಹುಡುಗಿ ಮಾರಾಕ್ಬಿಟ್ಟು ಬಂದವನು ಅದೇ ಬಸ್ ರೂಟಲ್ಲಿ ಯಾರು ಗೊತ್ತಿಲ್ಲ, ಏನು ಗೊತ್ತೇ ಇಲ್ವೇನೋ, ಇವನೇನು ತಪ್ಪು ಮಾಡೇ ಇಲ್ವೇನೋ ಅನ್ನೋದಿಲ್ಲ, ಅದೇ ರೂಟಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದ. ಊರಲ್ಲೆಲ್ಲ ಮಾತಾಡ್ಕೊತಾ ಇದ್ರು, ಹುಡುಗಿ ಇಲ್ಲ, ಹೊಟ್ಟೋಗಿದೆ, ಎಲ್ಲೋಯ್ತೋ ಗೊತ್ತಿಲ್ಲ ಅಂತ. ಇವನು ಏನು ಅರಿಯದನಂತೆ ಆರಾಮಾಗಿ ಅದೇ ಬಸ್ಸಲ್ಲಿ ಪುನಃ ನಾಳೆಯಿಂದನೇ ಅದೇ ಬಸ್ಸಲ್ಲಿ ಓಡಾಡ್ತಾ ಇದ್ದ. ಮತ್ತೆ 10 ವರ್ಷದ ನಂತರ ಆ ಪೊಲೀಸವರೆಲ್ಲ ಹುಡುಕಿಯವನನ್ನ, ಆ ಹುಡುಗಿ ಹೇಳಿದ ಮಾಹಿತಿ ಪ್ರಕಾರ ಹುಡುಕಿಯವನನ್ನ ಮತ್ತೆ ಜೈಲಿಗೆ ಕಳಿಸ್ತಾರೆ. ಆದರೆ ಅವನು ಜೈಲಿಗೆ ಹೋಗಿರ್ಬೋದು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ತಾನೆ. ಆದರೆ ತಪ್ಪು ಮಾಡದೇ ಇರುವಂಥ ತಂದೆ ತಾಯಿಗಳು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೇಳಿ? ಆ ಹುಡುಗಿ ಹೋಗಿ ವೇಶ್ಯವಾಟಿಕೆಗೆ ಬಲೆಗೆ ಬೀಳ್ತು, ಇವನು ಜೈಲಿಗೆ ಹೋದ. ಆದರೆ ಆ 10 ವರ್ಷಗಳ ಕಾಲ ತಂದೆ ತಾಯಿನೂ ಕೂಡ ಕಷ್ಟಪಟ್ಟಿದ್ದಾರೆ. ತಂದೆ ತಾಯಿನೂ ಮಗಳಿಲ್ವಲ್ಲ ಅಂತ ದಿನ ಕತ್ತು ಕರೆದು ಎಲ್ಲೋದ್ಲಪ್ಪ ನನ್ನ ಮಗಳು, ಕಣ್ಣು ಕವಲ ಸಾಕಿದಂಥ ಮಗಳು, ಎತ್ತು ಒತ್ತು ಸಾಕಿದಂಥ ಮಗಳು ಕಣ್ಣಿಗೆ ಕಾಣ್ತಾ ಇಲ್ವಲ್ಲ, ಕಣ್ಣು ಮುಂದೆ ಇಲ್ವಲ್ಲ ಅಂತ ಎಷ್ಟು ಅಕ್ಕಂದ ಪಟ್ಟಿರ್ಬೋದವರಲ್ವಾ. ಇದು ಈ ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸ್ನೇಹಿತರೆ, ಯಾರೇ ಹುಡುಗನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅವನ ಹಿನ್ನೆಲೆ ದಯವಿಟ್ಟು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಅವನ ಆಟಿಟ್ಯೂಡು, ಅವನ ಆಕ್ಟಿವಿಟೀಸ್, ಅವನ ಮುಖ ನೋಡಿ ನೀವು ಬಲೆಗೆ ಬಿದ್ದರೆ ಖಂಡಿತ ನಿಮ್ಮ ಜೀವನ ಹಾಳಾಗಬಹುದು. ಅವನು ಎಲ್ಲಿ, ಅವನ ಗುಣ ಎಂಥದ್ದು, ಅವರ ಮನೆ ಎಲ್ಲಿದೆ, ಅವ್ರ ತಂದೆ ತಾಯಿ ಯಾರು ಎತ್ತ ಎಲ್ಲಾನು ವಿಚಾರಿಸಿ. ನೀವು ನೋಡ್ಬೋದು, ಒಂದು ಹುಡುಗಿ ಕೊಡ್ಬೇಕಾದ್ರೆ ಹುಡುಗಿ ತಂದೆ ತಾಯಿ, ಹುಡುಗಿ ಏನು ಸಂಬಂಧಿಕರು, ಆ ಹುಡುಗನ ಸುತ್ತಮುತ್ತ ಹೋಗಿ ನಂಟರುಗಳ ಥರ ಅವರ ಬೀದಿಯಲ್ಲಿ ವಿಚಾರಿಸ್ತಾರೆ. ಯಾಕೆ ಹೇಳಿ? ನನ್ನ ಮಗಳು ಒತ್ತು ಸಾಕಿದ ಮಗಳು ಏನು ಗಿಣಿಗೆ ರೀತಿ ಸಾಕಿ ಗಿಡವನ್ನ ಕೈಲಿ ಕೊಟ್ಟವಲ್ಲ, ಆ ರೀತಿ ಆಗಬಾರ್ದು. ಅವರ ಹಿನ್ನೆಲೆ ವಿಚಾರಿಸೋಣ, ಒಳ್ಳೆ ಮಾಡ್ತಾರೆ ಅದು ಮಾತ್ರ ಕೊಡೋಣ ಅಂತ ವಿಚಾರಿಸ್ತಾರೆ. ಎಷ್ಟೋ ಮದುವೆಗಳಲ್ಲಿ ಹುಡುಗ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ರು ಕೂಡ ಹಿನ್ನೆಲೆ ವಿಚಾರಿಸಿ ಮದುವೆ ಎಲ್ಲ ಸುಮಾರು ಕ್ಯಾನ್ಸಲ್ ಆಗಿದೆ. ಅದೇ ರೀತಿ ದಯಮಾಡಿ ಆಯ್ಕೆ ಮಾಡ್ಕೊಳ್ಳುವಾಗ ಒಳ್ಳೆ ಆಯ್ಕೆ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋದಲ್ಲೇ ಒಂದು ವಿಚಾರಣೆ ಹೇಳ್ಬೇಕು ಅನ್ಕಡೆ ಮರ್ತೆ, ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಓದ್ ವಿಡಿಯೋದಲ್ಲಿ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ, ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ಇನ್ನೂ ಸ್ವಲ್ಪ ಉಪಯುಕ್ತ ಮಾಹಿತಿ ಜೊತೆಲಿ ಒಳ್ಳೆ ವಿಡಿಯೋ ಮಾಡ್ತೀನಿ ಎತ್ತ ತಂದೆ ತಾಯಿ ಬಗ್ಗೆ. ಏನು ಹೇಳಬೇಕು ಅಂದರೆ, ನೀವು ನೋಡಿರ್ಬೋದು, ನನ್ನ ನ್ಯೂಸಲ್ಲೂ ಕೂಡ ನೋಡಿದ್ದೆ ಈ ವಿಡಿಯೋನ. ಒಂದು ಹುಡುಗಿ ಓಡೋಗಿ ಕುರಿಗಾಯಿ ಹತ್ರ ತಾಲಿ ಕಟ್ಸ್ಕೊಂಡ್ಲು, ಕುರಿಗಾಯಿನ ಪ್ರೀತಿ ಮಾಡಿದ್ಲು, ಓಡೋಗಿ ತಾಲಿ ಕಟ್ಸ್ಕೊಂಡ್ಲು ಅಂತ. ಆ ಹುಡುಗಿ ಟಿವಿ ಸಂದರ್ಶನ ಕೊಟ್ಟಿತ್ತು. ಆ ಟಿವಿಯರೆಲ್ಲ ಹೋಗಿ ಮೀಡಿಯಾದಲ್ಲ ಹೋಗಿ ಇಟ್ಕೊಂಡು ಏನಮ್ಮ ನಿನ್ನ ಲವ್ ಹೇಗಿತ್ತು ಅಂತ ಒಳ್ಳೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ಲು. ಒಂದು ವಿಚಾರ ಹೇಳಿದ್ಲು, ನಾನು ಅವಿದ್ಯಾವಂತೆ ಅಲ್ಲ, MA ಓದಿದ್ದೀನಿ, ನನಗೂ ಅರಿವಿದೆ ನಾನು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ, ನಾನು MA ಓದಿದ್ದೀನಿ. ಒಂದು ಎರಡನೇ ವಿಚಾರ ಏನಂತಂದ್ರೆ, ಇನ್ನೊಂದು ಪ್ರಶ್ನೆಗೆ ಹೇಳಿದವಳು, ನಮಗೆ ಈಗ ಭಯ ಇಲ್ಲ, ಸದ್ಯ ನಮಗೆ ಮೊದಲು ಹೆದರಿಕೆ ಇತ್ತು, ಈಗ ಮೀಡಿಯಾದವರಿಂದ ಮತ್ತೆ ಈಗ ಪೊಲೀಸರಿಂದ ರಕ್ಷಣೆ ಸಿಕ್ಕಿದೆ ನನಗೆ, ಈಗ ಆರಾಮಾಗಿ ಊರಲ್ಲಿ ಕೈ ಹಿಡ್ಕೊಂಡು ಓಡಾಡ್ತೀವಿ ಅಂತ ಹೇಳಿದ್ಲು. ಇವೆರಡು ವಿಚಾರ ಯೋಚನೆ ಮಾಡಬೇಕು ಅಂತಂದ್ರೆ, ನಾನು ಒಂದು ಕ್ವಶನ್ ಮಾಡಿದೆ ಅಲ್ಲಿ ನನ್ನ ಕಾಮೆಂಟಲ್ಲಿ. ಏನಂದ್ರೆ, ನೀ ಏನು ಇವಳು ನಾನು ಅವಿದ್ಯಾವಂತೆಲ್ಲ MA ಓದಿದ್ದೀನಿ ಅಂತ ಹೇಳಿದ್ಲಲ್ಲ, ನೀನು MA ಓದಿಲ್ಲ ಸರಿ, MA ಪದವಿಯನ್ನು ಆಕಾಶದಿಂದ ಉದುರು ಬಿದ್ಬಿಡ್ತಾ, ತನ್ನ ಸೋಕಿಗಳನ್ನ ಬಿಟ್ಟು, ತನ್ನ ಸುಖ ಸಂತೋಷ ಬಿಟ್ಟು ಕೂಲಿ ನಾಲಿ ಮಾಡಿ ನಿನ್ನ ಓದಿಸಿರೋದು, ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ತಮಗಿಲ್ದೇ ಇದ್ರು ಪರವಾಗಿಲ್ಲ ಅಂತ ನಿನಗೆ ಬಟ್ಟೆ ಹಾಕೊಳ್ಳೋಕೆ ಬಟ್ಟೆ ತಗೊಂಡಿರೋದು, ಪುಸ್ತಕಗಳು ಪ್ರತಿಯೊಂದು ಕೂಡ ತಗೊಂಡಿರೋದು, ಕಾಲೇಜಿಗೆ ಫೀಸ್ ಕಟ್ಟಿರೋದು, ಇದೆಲ್ಲ ಸುಮ್ಮನೆ ಏನು MA ಪದವಿ ಮೇಲೆ ಉದುರ್ಬಿಡ್ತಾ? ನಾನು ಕ್ವಶನ್ ಮಾಡಿದೆ. ಆ ತಾಯಿ ತಂದೆ ಕಷ್ಟಪಟ್ಟು ಓದಿಸಿರೋದು MA ಪದವಿ ಬಂದದ್ದು ನಿನಗೆ. ಅಯ್ಯೋ ಎಂತ ಮುಟ್ಟಾಡ್ರಿದ್ದಾರೆ ಅಂತಂದ್ರೆ, ಆಮೇಲೆ ಹೇಳ್ತಲ್ಲ ಹುಡುಗಿ, ಕೈ ಇಟ್ಕೊಂಡು ಓಡಾಡ್ತೀವಿ ಬೀದಿಯಲ್ಲಿ, ಆರಾಮ ಓಡಾಡ್ತೀವಿ. ಈಗ ಮನೆ ಒಳಗಡೆ ಇರೋರಿಗೆ ಕಷ್ಟ, 4 ಜನ ಬಂದು ಚುಚ್ತಾರೆ, ನೋಡು ನಿನ್ನ ಮಗಳು
ಹೆಂಗೆ ಅವನ ಕೈ ಕೈಕ ಓಡಾಡ್ತಲ್ಲ ಅಂತ ತಲೆ ತಗ್ಸ್ಬೇಕಾರೋದು ತಂದೆ ತಾಯಿಗಳು, ನೀವಲ್ಲ. ಅದಕ್ಕೆ ಮುಟ್ಟಾಳ್ರಾಗಬೇಡಿ. ಎತ್ತ ಅಪ್ಪ ಅಮ್ಮನ ನೋಯಿಸಿ ಯಾರು ಉದ್ಧಾರ ಆಗಕ್ಕಾಗಲ್ಲ. ಅಪ್ಪ ಅಮ್ಮನ್ನ ಕೇಳ್ಕೊಂಡು ಅವ್ರ ಆಯ್ಕೆ ಸೂಕ್ತವಾಗಿರುತ್ತೆ, ಅದನ್ನ ನೀವು ಒಪ್ಕೊಳ್ಳಿ. ಓದುವಂತ ಹೆಣ್ಮಕ್ಳು 8ನೇ ಕ್ಲಾಸ್ 9ನೇ ಕ್ಲಾಸ್ SSLC ಓದಂತ 15 18 ವರ್ಷ ಹುಡುಗಿಯರು ಯಾವ ರೀತಿ ಹಾಳಾಗಿದ್ದಾರೆ, ತಂದೆ ತಾಯಿಗಳು ಕೂಡ ಪರೋಕ್ಷವಾಗಿ ಯಾವ ರೀತಿ ಕಾರಣರಾಗಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನಮಸ್ಕಾರ, ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ.